ಸಾಡೆ 7 ಮುಗಿದ್ರು ಕಷ್ಟಗಳು ಯಾಕೆ ಇನ್ನೂ ಮುಗ್ದಿಲ್ಲ? ಅನ್ಕೊಂಡಿರೋದು ಒಂದೂ ಕೆಲಸ ಆಗ್ತಾ ಇಲ್ವಲ್ಲ ಯಾಕೆ? ನೀವು ಯಾರನ್ನ ಕೂಡ ಶತ್ರು ಅಂತ ಭಾವಿಸಿಲ್ಲ, ಆದ್ರೆ ಉಳಿದವರು ನಿಮ್ಮ ತರ ಯೋಚನೆ ಮಾಡ್ತಾ ಇಲ್ಲ. ಕೂತು ಉಣ್ಣೋವನಿಗೆ ಕುಡಿಕೆ ಹೊನ್ನು ಸಾಲದು. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಮಕರ ರಾಶಿಯವರ 2026ನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ? ಯಾವ ಕೆಲಸ ಕಾರ್ಯಗಳನ್ನ ಮಾಡೋದು ನಿಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ? ಯಾವ ಕೆಲಸವನ್ನ ಮಾಡದೇ ಇರೋದು ಒಳ್ಳೇದು? ಯಾವ ಕ್ಷೇತ್ರದಲ್ಲಿರೋರಿಗೆ ಲಾಭದಾಯಕ ಫಲಗಳಿರುತ್ತೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಒಂದು 10-12 ನಿಮಿಷಗಳ ಕಾಲ ಸಮಯವನ್ನ ತೆಗೆದುಕೊಂಡು ಈ ಸಂಚಿಕೆಯನ್ನ ನೋಡಿ. ಈ ಸಂಚಿಕೆಯಲ್ಲಿ ಬಹಳ ಉಪಯುಕ್ತ ಮಾಹಿತಿಯನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇದರಿಂದ 2026ರಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯ ಎಲ್ಲವೂ ಕೂಡ ಚೆನ್ನಾಗಿ ನಡೀಲಿಕ್ಕೆ ಪರಿಹಾರಗಳ ಸಮೇತ ತಿಳಿಸ್ಕೊಟ್ಟಿರ್ತೇನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ಪರ್ವತದಂತೆ ಸ್ಥಿರ, ಸಮಯದಂತೆ ನಿಖರ. ತಮ್ಮ ಗುರಿಯ ಶಿಖರವನ್ನ ಏರ್ಲಿಕ್ಕೆ ಎಷ್ಟೇ ಕಷ್ಟದ ಹಾದಿಯಾಗಿದ್ರು ಆ ಹಾದಿಯಲ್ಲಿ ತೆರಳುವಂತವರು ಈ ಮಕರ ರಾಶಿಯವರು. ಕರ್ಮಫಲದಾತ ಆಗಿರತಕ್ಕಂತಹ ಶನಿಯೇ ಈ ಒಂದು ರಾಶಿಯ ಅಧಿಪತಿ. ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನಮಾನದ ಹುಡುಕಾಟದಲ್ಲಿ ಈ ಒಂದು ಮಕರ ರಾಶಿಯವರು ಸದಾ ಇರ್ತಾರೆ. ಇವರು ಹೇಳುವಂತಹ ಮಾತಲ್ಲಿ ಅಥವಾ ಇವರ ಯಾರನ್ನ ಇಷ್ಟಪಟ್ಟಿರ್ತಾರಲ್ಲ ಅವರಿಗೆ ಆ ಮಾತಿನಲ್ಲಿ ಅವರ ಪ್ರೀತಿಯನ್ನ ಇವರು ತೋರ್ಸೋದಕ್ಕೆ ಇಷ್ಟಪಡಲ್ಲ. ಬದಲಾಗಿ ಅವರ ಒಂದು ಭವಿಷ್ಯವನ್ನ ರೂಪಿಸಿಕೊಳ್ಳುವಂಥದ್ರಲ್ಲಿ, ಅವರ ಭವಿಷ್ಯವನ್ನ ಯಾವುದೇ ತೊಂದರೆ ಇಲ್ಲದ ಹಾಗೆ ಸದೃಢಪಡಿಸೋದ್ರಲ್ಲಿ, ಅಂದ್ರೆ ಕೆಲಸವನ್ನ ಮಾಡಿ ಇವರು ತೋರಿಸ್ತಾರೆ, ಮಾತಿನಲ್ಲೇ ಇವರ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ತೋರಿಸುವುದಿಲ್ಲ. ಅತ್ಯಂತ ನಂಬಿಕಸ್ಥ ಸ್ನೇಹಿತರು ಮಕರ ರಾಶಿಯವರಿಗೆ ಸಿಗ್ತಾರೆ. ಇವರು ಕಾನೂನಾಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗಿರ್ತಾರೆ. ಯಾವುದೇ ವಿಚಾರವನ್ನ ಕೊಟ್ಟರು ಸಮರ್ಥವಾಗಿ ನಿಭಾಯಿಸ್ತಾರೆ. ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಯಾರಿಗಾದ್ರೂ ಕೊಡಬೇಕು ಅಂದ್ರೆ ಮಕರ ರಾಶಿಯವರಿಗೆ ಕೊಡ್ತು ಅಂದ್ರೆ ಖಂಡಿತವಾಗ್ಲೂ ಉತ್ತಮವಾದ ಒಂದು ಮ್ಯಾನೇಜ್ಮೆಂಟ್ ಅನ್ನ ಇವರು ನಿರ್ವಹಿಸ್ತಾರೆ. ಹಾರ್ಡ್ ವರ್ಕ್ ಮತ್ತೆ ಸಮಯ ಪ್ರಜ್ಞೆ ಅಂತಕ್ಕಂಥದ್ದೇ ಈ ಒಂದು ಮಕರ ರಾಶಿಯವರಿಗೆ ಒಂದು ವಿಶೇಷವಾದ ಒಂದು ಸಕ್ಸಸ್ ಅನ್ನ ಕೊಡುವಂತಹ ಇವರ ಗುಣಗಳಾಗಿರುತ್ತೆ. ಇವರ ಒಂದು ಯಶಸ್ಸಿಗೆ ಕಾರಣ ಏನಾಗುತ್ತೆ ಅಂದ್ರೆ ಇವರು ಮಾಡುವಂತಹ ಕೆಲಸದಲ್ಲಿ ಕಾಯಕವೇ ಕೈಲಾಸ ಅಂತಕ್ಕಂಥದನ್ನ ಕಂಡಿರ್ತಾರೆ. ಎಷ್ಟೇ ಕಠಿಣವಾದ ಕೆಲಸವನ್ನ ಕೊಟ್ರು ಇವರು ಮಾಡ್ತಾರೆ. ಹಿಂದೆನೆ ನಾನು ಬಹಳಷ್ಟು ಸಾರಿ ಹೇಳಿದ್ದೇನೆ, ಮಕರ ರಾಶಿಯವರು ಅವರ ದಾರಿ ಎಷ್ಟೇ ಕಷ್ಟವಾಗಿದ್ರು ಅಥವಾ ಅವರು ಮಾಡಬೇಕಾದ ಕೆಲಸದಲ್ಲಿ ಎಷ್ಟೇ ಒತ್ತಡ ಇದ್ರೂ ಕೂಡ ಅದನ್ನ ನಿರ್ವಹಿಸ್ತಾರೆ. ಆದ್ರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಆ ಸ್ಥಳದಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ. ಕೆಲವೊಂದು ಬಾರಿ ಏನಪ್ಪಾ ಇವನು ತುಂಬಾ ಮೊಂಡ, ಇವನು ಎಷ್ಟು ಸರಿ ಹೇಳಿದ್ರು ಇವನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಮಕರ ರಾಶಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ಅವರಿಗೆ ಇರ್ತಕ್ಕಂತಹ ಗುಣ ಏನು ಅಂದ್ರೆ, ನಾನೊಂದು ಯೋಚನೆ ಮಾಡಿದ್ದೀನಿ, ಅದೇ ಸರಿಯಾದ ನಿರ್ಧಾರ ಅಂತ ಹೇಳಿ ಸ್ವಲ್ಪ ವಾದ ಮಾಡುವಂತಹ ಗುಣ ಈ ಮಕರ ರಾಶಿಯಲ್ಲಿ ಇದೆ. ಅದನ್ನ ಬಿಟ್ಟು ಯಾವಾಗ ಇವರು ಹೊರಗಡೆ ಬರ್ತಾರಲ್ಲ ಆಗ ಸ್ವಲ್ಪ ಸಕ್ಸಸ್ ಆಗ್ತಾರೆ. ಇನ್ನೊಂದು, ಎಲ್ಲಾ ವಿಚಾರದನ್ನ ಕೂಡ ನೆಗೆಟಿವ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾರೆ. ಅಂದ್ರೆ ಹಿಂಗಾಗ್ಬಿಟ್ರೆ ನೆಗೆಟಿವ್ ಆಗ್ಬಿಟ್ರೆ ಏನಾಗುತ್ತೆ, ಹಿಂಗಾಗಿಲ್ಲ ಅಂದ್ರೆ ಏನಾಗ್ಬಿಡುತ್ತೋ, ಈ ರೀತಿ ಸ್ವಲ್ಪ ನೆಗೆಟಿವ್ ಯೋಚನೆಗಳನ್ನ ಕೂಡ ಈ ಮಕರ ರಾಶಿಯವರು ಮಾಡ್ತಾರೆ. ಇವರಿಗೆ ಯಾರಾದ್ರೂ ದ್ರೋಹವನ್ನ ಮಾಡಿದ್ರೆ, ಇವರ ನಂಬಿಕೆಗೆ ಮೋಸ ಮಾಡಿದ್ರೆ ಖಂಡಿತವಾಗ್ಲೂ ಅವರನ್ನ ಸುಲಭಕ್ಕಂತೂ ಇವರು ಕ್ಷಮಿಸೋದೇ ಇಲ್ಲ. ಮಕರ ರಾಶಿಯವರು ಒಂದು ಸಮತೋಲನವನ್ನ ತಮ್ಮ ಒಂದು ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಒಂದು ವೃತ್ತಿ ಜೀವನದ ನಡುವೆ ಕಂಡುಕೊಳ್ಳೋದನ್ನ ಬಹಳ ಲೇಟ್ ಮಾಡ್ತಾರೆ. ಯಾವ ತರ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥದ್ದೇ ಇವರಿಗೆ ತಿಳುವಳಿಕೆ ಬರುವಂತದ್ದು ಬಹಳ ಲೇಟ್ ಆಗುತ್ತೆ. ಇವರು ಒಂದು ಗುರಿಯನ್ನ ತಲುಪಬೇಕಾದ್ರೆ ಬರಿಯ ಗುರಿ ಕಡೆ ಮಾತ್ರ ಯೋಚನೆ ಮಾಡೋದಿಲ್ಲ, ಹೋಗುವ ದಾರಿ ಏನಿದೆ ಆ ದಾರಿಯನ್ನ ಕೂಡ ಆನಂದಿಸ್ತಾರೆ. ಮಕರ ರಾಶಿಯವರಿಗೆ ಹೇಳಬೇಕಾದ ಕಿವಿ ಮಾತೇನಪ್ಪಾ ಅಂತಂದ್ರೆ,
ಸ್ವಲ್ಪ ಹೊಂದಾಣಿಕೆಯಿಂದ ಇರುವಂತದ್ದನ್ನ ಕಲಿಯಿರಿ. ನಿಮ್ಮ ದಾರಿಯೇ ಸರಿ ಅಂತಕ್ಕಂತಹ ಮೊಂಡು ವಾದ ನೀವೇನಾದ್ರೂ ಮಾಡ್ತಾ ಇದ್ರೆ, ಇನ್ನೊಬ್ಬರು ಹೇಳುವಂತಹ ಪಾಯಿಂಟ್ ಅಲ್ಲಿ ಏನಾದ್ರೂ ಜಸ್ಟಿಸ್ ಇದೆಯಾ ಅಂತ ಹೇಳಿ ಒಮ್ಮೆ ಯೋಚನೆ ಮಾಡಿ ನೀವು ನೋಡಿ. ನೀವು ಹಲವಾರು ಬಾರಿ ನಿಮ್ಮ ಭಾವನೆಗಳನ್ನ ಮನಸ್ಸಿನ ಒಳಭಾಗದಲ್ಲಿ ಇಟ್ಕೊಂಡಿರ್ತೀರಿ. ಅದನ್ನ ಹೊರ ಹಾಕೋದಕ್ಕೆ ನೀವು ಹಿಂಜರಿಕೆಯನ್ನ ಪಡ್ತಾ ಇರ್ತೀರಿ. ಹಾಗಾಗಿ ನಿಮ್ಮ ಭಾವನೆಗಳೇನಿದ್ರು ಅದನ್ನ ಆದಷ್ಟು ಹೊರಹಾಕಿ. 2026ರಲ್ಲಿ ಇಂಥ ಮಕರ ರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಇರತಕ್ಕಂತಹ ಲಕ್ಷಣಗಳು ಬಹುತೇಕ ಇರುವಂತದ್ದಿವೆ. ನಿಮಗೆ ಬಂದಿರತಕ್ಕಂತಹ ಒಂದಷ್ಟು ಜವಾಬ್ದಾರಿಗಳನ್ನ ನೀವು ಸ್ವಲ್ಪ ಸಮರ್ಥವಾಗಿ ಕಾಳಜಿಯನ್ನ ಕೊಟ್ಟು ನಿಭಾಯಿಸಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮೇಲೆ ಒಂದಷ್ಟು ನಂಬಿಕೆಗಳನ್ನ ಇಟ್ಟು ಈ ಒಂದು ಜವಾಬ್ದಾರಿಗಳನ್ನ ನಿಮಗೆ ಕೊಡ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ಹೊಸ ಜವಾಬ್ದಾರಿ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗೂ ಈ ವರ್ಷದ ಮಧ್ಯದಲ್ಲಿ ಒಂದಷ್ಟು ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳಂದ್ರೆ ಏನೋ ಒಂದು ಕಳ್ಳತನ ಆಗಿ ಕಳ್ಳತನದ ಆರೋಪ ನಿಮ್ಮ ಮೇಲೆ ಬರುವಂತಹ ಲಕ್ಷಣ ಕೂಡ ಇರುತ್ತೆ. ಅಥವಾ ನೀವು ಮಾಡದ ತಪ್ಪಿಗೆ ತಪ್ಪಿತಸ್ಥರಾಗುವಂತಹ ಲಕ್ಷಣಗಳು ಕೂಡ ಬರುತ್ತೆ. ನೀವು ಬಹಳ ಬುದ್ಧಿವಂತರಾಗಿದ್ದು ನಿಮ್ಮ ಬುದ್ಧಿವಂತಿಕೆಯಿಂದನೇ ನೀವು ಈ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಬೇಕು. ಹಣದ ಒಳಹರಿವು ಈ ವರ್ಷ ಬಹುತೇಕ ಹೆಚ್ಚಳಾಗುತ್ತೆ. ಅಂದ್ರೆ ಹೋದ ವರ್ಷ 25ಕ್ಕಿಂತ 26ರಲ್ಲಿ ನಿಮಗೆ ಲಾಭದಾಯಕವಾಗಿರುತ್ತೆ. ಹಾಗೆ ಹೂಡಿಕೆಯಿಂದ ಕೂಡ ಲಾಭವಾಗುತ್ತೆ. ರಾಹುವಿನ ಪ್ರಭಾವದಿಂದ ಒಂದಷ್ಟು ಅನಗತ್ಯ ಖರ್ಚುಗಳು ಕೂಡ ನಿಮ್ಮ ಮೇಲೆ ಬರಬಹುದು. ಹಾಗೆ ಅದನ್ನ ನೀವು ಯೋಚನೆ ಮಾಡಿ, ಈ ಖರ್ಚು ನನ್ನ ಕೈಲಿ ಆಗತ್ತಾ, ಆ ನಂತರ ಇದನ್ನ ಮಾಡಬಹುದಾ ಅಂತ ಹೇಳಿ ನೀವು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಷೇರು ಮಾರುಕಟ್ಟೆಗೆ ಯಾವುದೇ ಕಾರಣಕ್ಕೂ ಈ ವರ್ಷ ಅಷ್ಟಾಗಿ ಹೂಡಿಕೆ ಮಾಡಕ್ ಹೋಗ್ಬೇಡಿ. ನೀವು ಅದೇ ಪ್ರೊಫೆಷನ್ ಅಲ್ಲಿ ಇದ್ದೀರಿ ಅಂದ್ರೆ ಸ್ವಲ್ಪ ಒಂದಷ್ಟು ರಿಸರ್ಚ್ ಅನ್ನ ಮಾಡಿ ತಜ್ಞರ ಅಭಿಪ್ರಾಯವನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಸ್ವಲ್ಪ ಈ ಒಂದು ಮಕರ ರಾಶಿ ಅಂದಾಗ ಜೂಜು ಆಡುವ ಸ್ವಭಾವ ಬಹುತೇಕ ಜನರಲ್ಲಿ ನಾನು ಪರ್ಸನಲಿ ನೋಡಿದ್ದೇನೆ. ಹಾಗಾಗಿ ಇದು ನಿಮ್ಮನ್ನ ಪೂರ್ತಿಯಾಗಿ ಶೂನ್ಯದ ಕಡೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಬಂದವರೆಲ್ಲರೂ ಮಕರ ರಾಶಿಯವರು ಎಲ್ಲವನ್ನ ಕಳ್ಕೊಂಡ ಮೇಲೆ ಬಂದಿದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೇನೆ. ಪ್ರೀತಿ ಮತ್ತು ಸಂಬಂಧಗಳು 2026ರಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ ಸಣ್ಣ ಪುಟ್ಟ ಒಂದಷ್ಟು ಭಿನ್ನಾಭಿಪ್ರಾಯಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಮೂರನೇ ವ್ಯಕ್ತಿಯಿಂದ ಅಥವಾ ಕುಟುಂಬಸ್ಥರ ಮಧ್ಯಸ್ಥಿಕೆಯಿಂದ ಬರ್ತಕ್ಕಂಥದ್ದು. ನೀವು ಯಾರನ್ನ ಕೂಡ ಇಬ್ಬರ ನಡುವೆ ಪ್ರವೇಶ ಆಗ್ಲಿಕ್ಕೆ ಬಿಡಬೇಡಿ. ನಿಮ್ಮಿಬ್ಬರ ವಿಚಾರಗಳನ್ನ ನೀವೇ ಮಾತಾಡ್ಕೊಂಡು ಬಗೆಹರಿಸುವುದು ಉತ್ತಮವಾಗಿರುತ್ತೆ. ಪರಸ್ಪರ ವಿಶ್ವಾಸವನ್ನ ಇಟ್ಕೊಳ್ಬೇಕು. ಎಲ್ಲರ ಮನಸ್ಸನ್ನ ಒಲಿಸ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರೆ ನೀವು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಎಡವಿ ಬೀಳುವ ಸಾಧ್ಯತೆ ಇದೆ. ಎಲ್ಲರನ್ನ ಉಳಿಸ್ಬೇಕು ಸರಿ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಸರಿ, ಆದ್ರೆ ಎಲ್ಲರನ್ನ ಹಿಡಿದಿಟ್ಕೊಳ್ತೇನೆ, ಎಲ್ಲರನ್ನ ನಾನು ಗೆಲ್ತೀನಿ ಅಂದ್ರೆ ಆಗಲ್ಲ. ಮೊದಲನೇದಾಗಿ ನಿಮ್ಮ ಮಡದಿ ಅಥವಾ ನಿಮ್ಮ ಪತಿಯ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನವನ್ನ ಮಾಡಿ. ಗುರುಗ್ರಹದಿಂದ ಒಂದಷ್ಟು ಲಾಭದಾಯಕ ಫಲಗಳಿರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳೆಲ್ಲವೂ ಕೂಡ ನಡೆಯುವ ಸಾಧ್ಯತೆ ಇರುತ್ತೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಮಧ್ಯಭಾಗದಲ್ಲಿ ಸ್ವಲ್ಪ ಸ್ನಾಯು ಸೆಳೆತ ಈ ತರ ಒಂದಷ್ಟು ಶನಿಯ ಪ್ರಭಾವದಿಂದ ಒಂದು ನಿಮ್ಮ ಜೀವನ ಶೈಲಿಯಲ್ಲೇ ಬದಲಾವಣೆಗಳಾಗ್ಬೋದು. ಹಾಗೆ ಸಮತೋಲನ ಆಹಾರವನ್ನ ತಿನ್ನಿ ಅಂತ ಹೇಳ್ತೇನೆ. ಸ್ವಲ್ಪ ವ್ಯಾಯಾಮವನ್ನ ಮಾಡಿ. ಇದರಿಂದ ನಿರ್ದಿಷ್ಟವಾಗಿ ಬರಬಹುದಾದ ಕಷ್ಟಗಳೆಲ್ಲವೂ ನಿವಾರಣೆ ಆಗತ್ತೆ. ವ್ಯಾಯಾಮ, ಯೋಗ, ಧ್ಯಾನ ಎಲ್ಲವನ್ನ ಮಾಡೋದ್ರಿಂದ ಒಂದು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡೂ ಕೂಡ ಚೆನ್ನಾಗಿನೇ ಇರುತ್ತೆ. ಹಾಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ ಅನುಕೂಲಕರವಾಗಿರುತ್ತೆ. ಹಾಗೆ ಹೊಸ ಯೋಜನೆಯನ್ನ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಈ ತಿಂಗಳುಗಳಲ್ಲಿ ಮಾಡಿ, ಲಾಭದಾಯಕವಾಗಿರುತ್ತೆ. ನೀವಿಗೆ ಪ್ರಮೋಷನ್ ಅಂತಕ್ಕಂಥದ್ದು ಕೂಡ ಈ ಒಂದು ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಹಣಕಾಸು ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದ ಸಮಯ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು. ಹಾಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪರ್ಸನಲ್ ಜೀವನದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಒಂದಷ್ಟು ಹೊಸ ವ್ಯಕ್ತಿಗಳ ಆಗಮನ ಕೂಡ ಈ ಸಂದರ್ಭದಲ್ಲಿ ಆಗಬಹುದು. ಹಾಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೊಸ ಅವಕಾಶಗಳು, ಯೋಜನೆಗಳೆಲ್ಲವೂ ಬರುತ್ತೆ. ಹೊಸ ಮನೆ, ವಾಹನ ಖರೀದಿ ಯೋಗಗಳು ಬರುತ್ತೆ. ಆಸ್ತಿ ಖರೀದಿ ಯೋಗಗಳು ಬರುತ್ತೆ. ವಿದೇಶ ಪ್ರಯಾಣದ ಯೋಗಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ಬಹುತೇಕ ಮಿಶ್ರ ಫಲಗಳೇ ಈ ವರ್ಷ ಪೂರ್ತಿ ಇರುತ್ತೆ. ಎಲ್ಲರೂ ಕೂಡ ನಿಧಾನವಾಗಿ, ವಿದ್ಯಾರ್ಥಿಗಳೆಲ್ಲವೂ ಕೂಡ ಒಂದಷ್ಟು ಗಮನವನ್ನ ಕೊಟ್ಟು ಓದಿ. ಪೇರೆಂಟ್ಸ್ ಯಾರಾದ್ರೂ ವಿಡಿಯೋ ಮಕರ ರಾಶಿಯ ತಂದೆ ತಾಯಿಯರು ನೋಡ್ತಾ ಇದ್ರೆ ನಿಮ್ಮ ವಿಶೇಷ ಮುತುವರ್ಜಿ ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳ ಮೇಲೆ ಅವಶ್ಯಕವಾಗಿರುತ್ತೆ. ಸ್ವಲ್ಪ ಅದರ ಕಡೆ ಗಮನವನ್ನ ಕೊಡಿ. ಇನ್ನು ಮಕರ ರಾಶಿಯವರು ಮಾಡಬೇಕಾಗಿರುವ
ಪರಿಹಾರಗಳೇನು ಅಂತ ನೋಡೋದಾಯ್ತು ಅಂದ್ರೆ 2024 ಅಥವಾ 25ರಲ್ಲಿ ನಾವೇನೇನೋ ಯೋಜನೆಯನ್ನ ಮಾಡ್ಕೊಂಡಿರ್ತೀವಿ, ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು ಅಂತ. ಆ ಕೆಲಸ ಕೊನೆ ಹಂತದವರೆಗೂ ಬಂದು ಹಾಳಾಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? 2 ಕಾರಣ ಇದೆ ಮೂಲವಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳು ಹಾಳಾಗ್ಲಿಕ್ಕೆ. ಮೊದಲನೆಯದ್ದು ಜನಗಳ ನರದೃಷ್ಟಿ ದೋಷ, ಇನ್ನೊಂದು ದೈವ ಬಲ ಇಲ್ಲದೆ ಇರತಕ್ಕಂಥದ್ದು. ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಕುಟುಂಬದವರು, ನಿಮ್ಗೆ ಒಳ್ಳೇದು ಬಯಸುವವರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಯಾರು ಓಡಾಡ್ತಾ ಇರ್ತಾರಲ್ಲ, ಇಂಥ ವ್ಯಕ್ತಿಗಳಿಂದನೇ ಬಹುತೇಕ ತೊಂದರೆಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆ ನಾವು ಹಲವಾರು ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಂಡಿರ್ತೇವೆ. ಅವರು ಒಂದು ಒಳ್ಳೇದಾಗ್ಲಿ ಅಂತನೋ ಕೆಟ್ಟದಾಗ್ಲಿ ಅಂತನೋ ಒಂದು ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಇಟ್ಟಿರ್ತಾರೆ. ಅದರಿಂದಾಗಿ ಅರ್ಧ ಕೆಲಸಗಳು ಹಾಳಾಗುತ್ತೆ. ಇದಕ್ ಪರಿಹಾರ ಏನ್ ಮಾಡಬೇಕು ಅಂತಾನು ಹೇಳ್ತೇನೆ. ಜೊತೆಯಲ್ಲಿ ದೈವ ಬಲ ಇಲ್ಲದೆ ಇರ್ತಕ್ಕಂಥದ್ದು. ನಾವು ಏನ್ ಅನ್ಕೊಳ್ತೇವೆ, ನಮ್ಮ ಮನೆಯಲ್ಲಿ ಬಹಳ ವಿಶೇಷವಾದ ಪೂಜೆಯನ್ನ ನಾವು ಮಾಡ್ತೇವೆ, ವಾರವನ್ನ ಮಾಡ್ತೇವೆ, ವರ್ಷಕ್ಕೊಮ್ಮೆ ಮನೆ ದೇವ್ರಿಗೂ ಹೋಗಿ ಬರ್ತಾ ಇದ್ದೇವೆ, ನಮಗ್ ದೈವ ಬಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಆದ್ರೆ ನಮ್ಮ ಜಾತಕ ಬಲಿಷ್ಠವಾಗಿದ್ದಾಗ ಏನು ತೊಂದರೆ ಬರುದಿಲ್ಲ. ಆದ್ರೆ ಜಾತಕವು ಬಲಿಷ್ಠವಿಲ್ಲದಿದ್ದಾಗ, ದೈವ ಅನುಗ್ರಹವು ಇಲ್ಲದಿದ್ದಾಗ ಕೆಲಸ ಕಾರ್ಯಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಧನ ಆಕರ್ಷಣೆ ಆಗ್ಬೇಕು. ಇದೆಲ್ಲವೂ ನಿಮಗೆ ಆಕರ್ಷಣೆ ಆಗೋದಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಣಿಗಳನ್ನ ನೀವು ಧರಿಸ್ಕೋಬೇಕಾಗತ್ತೆ. ಇದು ಬಹಳ ಟೈಮಿಂದ ನನ್ನ ಹಸ್ತದಲ್ಲಿ ನಾನೇ ಧರಿಸಿರ್ತಕ್ಕಂತಹ ಮಣಿಗಳು. ಇದನ್ನ ತಮ್ಮೆಲ್ರಿಗೂ ಕೂಡ ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಟ್ಟು 4 ಮಣಿಗಳಿರ್ತಕ್ಕಂತಹ ಒಂದು ಬ್ರೇಸ್ಲೆಟ್ ಬರುತ್ತೆ. ಇದು ಬಹಳ ವಿಶೇಷವಾಗಿ ಧನವನ್ನ ಆಕರ್ಷಣೆ ಮಾಡುತ್ತೆ. ಹಾಗೆ ಇನ್ನೊಂದು ಧನವನ್ನ ಉಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ರೆ, 3ನೇದ್ದು ಹೊಸ ಹೊಸ ಅವಕಾಶಗಳನ್ನ ಕೊಡುತ್ತೆ. ಇನ್ನ 4ನೇದ್ದು ದೃಷ್ಟಿ ದೋಷದಿಂದ ಪರಿಹಾರ ಮಾಡ್ತಕ್ಕಂತ ಒಂದು ಬ್ರೇಸ್ಲೆಟ್ ಆಯ್ತು. ಅಂದ್ರೆ ಇನ್ನೊಂದು ವಿಶೇಷವಾಗಿ ಮಾಟ ಮಂತ್ರ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ನರದೃಷ್ಟಿಯಿಂದ ಕಾಪಾಡ್ತಕ್ಕಂಥದ್ದು. ಹಾಗೆ 3ನೇ ಮಣಿ, ಹಾಗೆ 2ನೇ ಬ್ರೇಸ್ಲೆಟ್ ಅಲ್ಲಿ ಇರ್ತಕ್ಕಂತಹ 3ನೇ ಮಣಿ ಏನಪ್ಪಾ ಅಂತಂದ್ರೆ ಬಹಳ ವಿಶೇಷವಾಗಿ ಅದ್ಭುತ ಶಕ್ತಿ ಇರ್ತಕ್ಕಂಥದ್ದು. ಅದು ದೈವ ಬಲ ಹೆಚ್ಚಿಸ್ಲಿಕ್ಕೆ ಎಲ್ಲದಕ್ಕೂ ಕೂಡ ಸಹಾಯಕವಾಗಿರ್ತಕ್ಕಂಥದ್ದು. 2 ಮಣಿಗಳನ್ನ ನಾವು ಕಾಂಬಿನೇಷನ್ ಮಾಡಿ ಧರಿಸೋದ್ರಿಂದ ದೃಷ್ಟಿ ದೋಷವೂ ಪರಿಹಾರ ಆಗುತ್ತೆ, ಜೊತೆಯಲ್ಲಿ ದೈವ ಬಲ, ದೈವ ಅನುಗ್ರಹ ಕೂಡ ನಿಮ್ಮ ಜೊತೆ ಇರುತ್ತೆ. ಹಾಗಾಗಿ ಯಾರಿಗೆ ಸಾಧ್ಯ ಇದೆಯೋ ತಾವೆಲ್ಲರೂ ಕೂಡ ಈ ಮಣಿಗಳನ್ನ ತರಿಸಿ ಹಾಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ, ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಸಾರವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ನೀವು ಧರಿಸೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೂ 100ಗೆ 100% ರಿಸಲ್ಟ್ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದು. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಅದೃಷ್ಟ ಸಂಖ್ಯೆ ಯಾವುದು, ನಮ್ಮ ಅದೃಷ್ಟ ಬಣ್ಣ ಯಾವುದು, ನಮ್ಮ ಹೆಸರು ನಮಗೆ ಅದೃಷ್ಟವಾಗಿದೆಯಾ, ನಮ್ಮ ಜಾತಕದಲ್ಲಿ ನಾವು ಯಾವ ಕೆಲಸ ಮಾಡಿದ್ರೆ ನಮ್ಗೆ ಅದೃಷ್ಟ ತಂದು ಕೊಡುತ್ತೆ, ಎಲ್ಲವೂ ಕೂಡ ನಮ್ಮ ಜಾತಕದಲ್ಲೇ ಇರುತ್ತೆ. ಹಾಗಾಗಿ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕನುಗುಣವಾಗಿರ್ತಕ್ಕಂತಹ ಪರಿಹಾರಗಳನ್ನ ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ನುರಿತ ಜ್ಯೋತಿಷ್ಯರಲ್ಲಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನ ಕೂಡ ಮಾಡಿಕೊಡಿ. ಶನಿಯ ಒಂದಷ್ಟು ಕೆಟ್ಟ ಪ್ರಭಾವಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಶನಿವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಕೊಂಡು ಬನ್ನಿ. ಗುರುಗ್ರಹದ ಅನುಗ್ರಹದಿಂದ ಶುಭದಾಯಕ ಫಲಗಳು ನಿಮಗೆಲ್ಲರಿಗೂ ಪ್ರಾಪ್ತಿಯಾಗತ್ತೆ. ಶ್ರೀ ಬೃಹಸ್ಪದಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ಜಪವನ್ನ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸವನ್ನ ಅಟ್ಲೀಸ್ಟ್ ಒಂದು ಶನಿವಾರದ ದಿನ ಆದ್ರೂ ಕೇಳ್ಕೊಳ್ಳಿ, ಹೇಳ್ಕೊಳ್ಳಿ. ಧೈರ್ಯ, ಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಇದರಿಂದ ಹೆಚ್ಚಾಗುತ್ತೆ. ಇದೆಲ್ಲವನ್ನ ಕೂಡ ನೀವು ಮಾಡಿ, ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭದಾಯಕವಾಗ್ಲಿ, ಅಂದುಕೊಂಡಿದ್ದೆಲ್ಲ ನಿಮಗೆ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.